ಮಾ ಹಾ ಎಂತ ಮಾಡ್ತಿದ್ಯಾ? ಎಂತಾನು ಮಾಡ್ತಿಲ್ಲ. ಇದು ಜಲ್ದಿ ಅಲ್ವೇ ನಮ್ಮ ಇವತ್ತು. ಅದಕ್ಕೆ ಜಲ್ದಿಗೆ ಬೇಳೆ ಹಾಕಿ ಕರ್ಗಡ್ಬು ಮಾಡೋಣ ಅಂತ ಬೇಳೆ ತಕೊಂಡಿದೀನಿ. ಕರ್ಗಡ್ಬು ನಮ್ಮೂರಲ್ಲಿ ಜಾತ್ರೆ ಇದೆ ಇವತ್ತು, ಅದಕ್ಕೋಸ್ಕರ ನಮ್ಮಮ್ಮ ಕರ್ಗಡ್ಬು ಮಾಡ್ತಾವ್ರೆ. ರೆಸಿಪಿ ತೋರಿಸ್ತಾರೆ, ನೋಡ್ಕೊಳ್ಳಿ. ಬೇಳೆ ಅಳ್ದು ಹಾಕ್ಕೋಬೇಕು. ನಾವು ಎಷ್ಟು ಬೇಳೆ ಅಳ್ದು ಹಾಕ್ಯಂತೀವೋ ಬೆಲ್ಲನೂ ಅಷ್ಟೇ ಕುಟ್ಟಿ ಅದನ್ನು ಬೆಲ್ಲನೂ ಅಳ್ಕೋಬೇಕು. ಈಗ 1/4 ಪಾವ್ ಆಗಿವೆ. ಬೆಲ್ಲನು ನಾನು ಇಷ್ಟೇ ಹಾಕ್ಬೇಕು, 1/4 ಪಾವು. ಈಗಳಮ್ಮ ನೀರ್ ಇಕ್ಕಿದ್ದೆ, ಈಗ ನೀರ್ ಕಾದವೆ. ಈಗ ಬೇಳೆ ತೊಳೆದು ಹಾಕ್ತೀನಿ. ಈಗಳಮ್ಮ ಬೇಳೆ ತೊಳೆದು ಹಾಕಿದೀನಿ. ಈ ಬೇಕಮ್ಮ ಅಷ್ಟೊತ್ತಿಗೆ ಕಾಯಿ ತುರ್ಕೊಂಡು ಬೆಲ್ಲ ಕುಟ್ಕೋಣ. ಈಗಳಮ್ಮ ಬೆಲ್ಲ ಕುಟ್ಕೊಂಡಿದ್ದೀನಿ. ಈಗ ನೋಡಿ ಅಳ್ಕೊಂತಿದ್ದೀನಿ. ನಾನು ಬೇಳೆ ಹೆಂಗೆ ಹಾಕಿದ್ನ ಬೆಲ್ಲನೂ ಹಂಗೆ ಹಾಕ್ತೀನಿ. ಬೇಳೆ ಎಷ್ಟು ಹಾಕ್ಕೊಂಡಿದ್ಯೋ ಬೆಲ್ಲನೂ ಅಷ್ಟೇ ಹಾಕೋತೀಯ. ಈಗ ಹಿಂಗೆ ಹಾಕಿರೆ ಸಿಹಿ ಕರೆಕ್ಟಾಗಿರ್ತೈತಿ, ಜಾಸ್ತಿ ಆಗಲ್ಲ. ಒಂದು ಕಲ್ಲು ಉಪ್ಪು ಹಾಕ್ತೀನಿ. ಅದು ಬೇಳೆಗೆ ಉಪ್ಪು ಹಾಕ್ಬೇಕು. ಯಾವುದೇ ಸ್ವೀಟ್ ಅಡಿಗೆ ಒಂದು ಹಳ್ಳು ಉಪ್ಪು ಹಾಕ್ಲೇಬೇಕು. ಅದು ಹಾಕಿರೆ ರುಚಿ. ಬೆಲ್ಲ ಹಾಕ್ತಿದ್ದಲ್ಲ, ಉಪ್ಪು ಹಾಕ್ತಿದ್ರೆ ರುಚಿ ಬರಲ್ಲ. ಈಗಳಮ್ಮ ಕನಕ ಕಲಸ್ಕೊಂಬಕ್ಕೆ ಒಂದು ಅರ್ಧ ಸಿರಟಿ ರವೆ, ಅರ್ಧ ಮೈದಾ ಹಿಟ್ಟು, 2 ಸೇರಿ ಜಲ್ಲೆ ಇಟ್ಕೊಂಡು ಕಲಸ್ಕೋಬೇಕು. ಒಂದ್ ಸ್ವಲ್ಪ ಎಣ್ಣೆ ಕಾಸಿ ಹಾಕ್ಕೋಬೇಕು. ಎಣ್ಣೆ ಕಾಸಿ ಹಾಕ್ತಿದ್ರೆ ಏನಾಗ್ತೈತಿ ಅಂದ್ರೆ ಗಟ್ಟಿ ಆಗ್ತವೆ. ಉಪ್ಪು ಹಾಕೋಬೇಕಾ? ಉಪ್ಪು ಹಾಕಿಬೇಕಮ್ಮ. ಚೆನ್ನಾಗಿ ಇಸಿಕೋಬೇಕು ಎಣ್ಣೆ ಒಳಗೆ. ಎಣ್ಣೆನ ನಾವು ಈರುಳ್ಳಿ ಬೆಳ್ಳುಳ್ಳಿ ಕಾಸಿರ್ತೀವಲ್ಲ, ಬೋಂಡ ಅಂತದೆಲ್ಲನ ಅಂತ ಎಣ್ಣೆನ ಇದಕ್ಕೆ ಹಾಕೊಂಡ್ರೆ ಹರಿದೋಗ್ತವೆ ಎಲೆ. ಏನು ಮಾಡದಿದ್ದದ್ದ ಅಂತದ ಹಾಕ್ಕೋಬೇಕು. ಹೊಸ ಎಣ್ಣೆ ಹಾಕ್ಕೋಬೇಕು. ನಾವು ಈ ಬೋಂಡ ಪಾಂಡ ತೇಲ್ಸಿದ್ದಂತದ ಒಯ್ದ್ರೆ ಏನಾಗ್ತೈತಿ, ಎಲೆ ಹರಿದೋಗ್ತವೆ. ಒಬ್ಬಟ್ಟಿಗಾಗ್ಲಿ ಕರ್ಗಡ್ಗವಾಗ ಚೆನ್ನಾಗಿ ಹಿಂಗೆ ಇಸಿಕೊಂಡ್ಬಿಟ್ರೆ ನೋಡು ಹಂಗಾಗ್ಬೇಕಾ? ಹಂಗ ಆಗ್ತೈತಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಸ್ಕೋಬೇಕು. ಚೆನ್ನಾಗಿ ಹಿಂಗೆ ಇಸಿಗ್ಬೇಕು ಎಣ್ಣೆಗೆ. ಮೆದುವಾಗಿರ್ತವೆ ಕರ್ಗಡ್ಬು. ನಾವ್ ಎಣ್ಣೆ ಕಾಸ್ತಾ ಹಾಕಿರೆ ಅದೇನ್ ಮಾಡ್ತೇವೆ, ಗಟ್ಟಿ ಬರ್ತೈತಿ. ಈಗ ನೀರ್ ಹಾಕೊಂತೀನಿ. ಬೇಳೆ ಹಾಕಕ್ಕಿನ್ನ ಮುಂದಾಗಿ ಕರ್ಗಡ್ಬಿಗೆ ಕಲ್ಸಿಕ್ಕಂದ್ರೆ ಚೆನ್ನಾಗಿ ನೆನ್ಕೊಂತೈತಿ. ನಾವು ಕರ್ಗಡ್ಬು ಎಲೆ ವಾಸ್ಕೊಂಬಟ್ಟದ್ಕೆ ಮುಂದಾಗ್ಲೇ ಕಲಸಿ ಇಕ್ಕಬೇಕು. ಹಿಂಗೆ ಗಟ್ಟಿ ಕಲಸ್ಕೊಂಡ್ಬಿಟ್ಟು ಮುಚ್ಚಿಕ್ಕೆ ಬಿಡ್ಬೇಕು. ಚೆನ್ನಾಗಿರ್ತೈತಿ ನೋಡು. ಈಗಳಮ್ಮ ಬೆಂದವೇನ ನೋಡ್ತೀನಿ. ಈಗಳಮ್ಮ ಈ ಬೇಳೆ ಬೆಂದವೆ. ಈಗ ಹಿಂಗ್ ಬೇಯಿಸ್ಕೊಂಡು ಒಬ್ಬಟ್ಟಿಗಾಗ್ಲಿ ಕರ್ಗಡ್ಬಗಾಗ್ಲಿ ಇಷ್ಟ ಹಾಕ್ತಲೂ ಇಳಿಸ್ಕೊಂಡು ಬಸ್ತು ರುಬ್ಕೋಬೇಕು. ಬೆಂದವೆ ಇಳಿಸ್ಕೊಂತೀನಿ. ಅದಕ್ಕೆ ಮೀರಿ ಬೇಯಿಸಿರಿ ಮೊಸರಾಗ್ತೈತಿ. ಮೊಸರಾಗುತ್ತಂತೆ. ಇಳಿಸ್ತೀನಿ. ಈಗಳಮ್ಮ ಬಸಿತೀನಿ. ಈಗಳಮ್ಮ ಬಸ್ತಿದ್ದೀನಿ. ಈಗ ಕಾಯಿ ಬೆಲ್ಲ ಹಾಕಿ ತಿರುಗಿ ಒಲೆ ಮೇಲೆ ಇಡ್ತೀನಿ. ಕಾಯಿ ತುರಿದು ಇಟ್ಕೊಂಡಿದ್ದೀನಿ, ಹಾಕ್ತೀನಿ. ಈಗ
ಬೆಲ್ಲ ಕುಟ್ಟಿ ಹಳದಿ ಕೇಳಿದ್ದೀನಲ್ಲ ಹ್ಮ್ ಹಾಕ್ತೀನಿ ಅದು ನಾನು ಹ್ಮ್ ಕೈಗಾಲ್ಸ್ಬಿಟ್ಟು ಹ್ಮ್ ಒಲೆ ಮ್ಯಾಕೆ ಇಕ್ಬೇಕು. ಇನ್ನ ಗಟ್ಟಿಗವೇ ಬಸ್ಕಮನ ಅಂತ ಹಂಗೆ ಇಕ್ಬಾರ್ದು. ಹ್ಮ್ ಅರುಗ್ ಮುರಿತುಲುನು ಹಿಂದೆನೆ ಬಸ್ಬಿಟ್ಟು ಹ್ಮ್ ಹಿಂಗೆ ಕೈಗಾಲಿಸ್ಬಿಡ್ಬೇಕು. ಅತ್ತ ಬಸ್ತು, ಇಲ್ಲಾಂದ್ರೆ ಬೇಳೆ ಕದರ್ಕೊಂಡು ಹೋಗ್ತವೆ. ಹ್ಮ್ ಅದು ಎಲೆಗೂ ಇಕ್ಕಕ್ಕೂ ಬರಲ್ಲ. ಬೆಲ್ಲ ಜಾಸ್ತಿ ಆದ್ರೂ ಹ್ಮ್ ಪಾಯಸ ಆಗ್ತೈತಿ. ಹ್ಮ್ ಅದಕ್ಕೆ ಸರಿಯಾಗಿದ್ರೇನೆ ಬೇಳೆ ಉಂಡೆ ಬರೋದು. ಎಲ್ಲ ಕರೆಕ್ಟಾಗಿರ್ಬೇಕು. ಕರೆಕ್ಟಾಗಿದ್ರೆ ಕರೆಕ್ಟಾಗಿ ಬರುತ್ತೆ. ಈ ಸಿಪ್ಪೆನೂ ಹ್ಮ್ ಬಿಸಾಡ್ದಂಗೆ ಟೀ ಪುಡಿಯಕ್ಕೆ ಹಾಕೊಂಡ್ರೆ ಹ್ಮ್ ಟೀಗೂ ಚೆನ್ನಾಗಿರ್ತೈತಿ. ಹ್ಮ್ ಏಲಕ್ಕಿ ಸಿಪ್ಪೆ. ಏಲಕ್ಕಿ ಸಿಪ್ಪೆನ ಟೀ ಪುಡಿಯಕ್ಕೆ ಹಾಕಿಕೊಂಡ್ರೆ ಹ್ಮ್ ನಾವು ಟೀ ಮಾಡುವಾಗೆಲ್ಲ ಅದ್ರಾಗ ಚಿಕ್ತೈತಲ್ಲ, ಹ್ಮ್ ಏಲಕ್ಕಿ ಹಾಕಿದಷ್ಟು ರುಚಿ ಬರ್ತೈತಿ. ಹ್ಮ್ ಮೇಲೆ ಇಕ್ಕಿದ್ದೀನಿ. ಹ್ಮ್ ಅದನ್ನ ಕುದಿ ಹತ್ತಿಸ್ಕೋಬೇಕು. ಹ್ಮ್ ಇನ್ನೊಂದು ತಿರ್ಗ ಹ್ಮ್ ಕುದಿ ಹಚ್ಚಿರೆ ರುಬ್ಕೋಬೇಕು. ಹಿಂಗೆ ಸಣ್ಣ ಗುರಿ ಇಕ್ಕೊಂಡು ಹಿಂಗೆ ಬೇಳೆ ಕುದಿಸ್ಕೋಬೇಕು. ಹ್ಮ್ ಈಗ ಹಿಂಗೆ ಅವಾಗವಾಗೇನ ಹ್ಮ್ ತಳತ್ತೆತು ಹಿಂಗೆ ತಿರ್ಗಿಸ್ಕೋಬೇಕು. ನಾವು ತಿರ್ಗಿಸ್ತಿದ್ರೆ ತಳ ಹತ್ತುತ್ತವೆ. ಹ್ಮ್ ಏನ್ಕಮ್ಮ ಮತ್ತೆ ಕುದಿಸ್ಕೊಳ್ಳೋದು ಹಿಂಗೆ? ಒಬ್ಬಟ್ಟು ಆಗಲಿ ಕರ್ಗಡ್ಬಾಗಲಿ ಹ್ಮ್ 3 ದಿನ 4 ದಿನ ಇಕ್ಕೋಬೋದು. ಹ್ಮ್ ಹಿಂಗೆ ಚೆನ್ನಾಗಿ ಕುದಿಸ್ಕೊಂಡ್ರೆ ಹ್ಮ್ ತಿಂಬಕ್ಕೆ ರುಚಿಯಾಗೂ ಇರ್ತವೆ. ಹ್ಮ್ 2 ದಿನ 3 ದಿನ ಇರ್ತವೆ. ಹ್ಮ್ ಅದಕ್ಕೆ ಕುದಿಸ್ಬೇಕು. ಹ್ಮ್ ಕುದಿಸ್ತಲೇ ಅರ್ದಿದೀವಿ ಅಂದ್ರೆ ಒಂಥರ ತಿಂಬಕ್ ಚೆನ್ನಾಗಿರಲ್ಲ. ಹ್ಮ್ ಅದು ರುಚಿ ಇರಲ್ಲ. ಅದಕ್ಕೇನ್ ಮಾಡ್ಬೇಕು, ಹಿಂಗ್ ಕುದಿಸ್ಕೋಬೇಕು. ಹ್ಮ್ ಕುದಿಸಿದೀನಿ, ಈಗ ಹಿಂಗ್ ಕುದಿಸ್ಕೋಬೇಕು. ಈಗ ಇಳಿಸ್ತೀನಿ ಹ್ಮ್ ನೋಡು, ಈ ತರ ಹಿಂಗಿರ್ಬೇಕು. ಹ್ಮ್ ಅದ್ರಾಗ ನೀರ್ ಇರ್ಬಾರ್ದು, ಹಂಗೆಲ್ಲ ಬಸ್ಕೋಬೇಕು. ಹ್ಮ್ ಚೆನ್ನಾಗಿ ಕುದಿಸ್ಕೋಬೇಕು. ಈಗ ಇಳಿಸಿ ರುಬ್ಕೊಂತೀನಿ. ಇಗಳಮ್ಮ ರುಬ್ಬಕ್ ಹಾಕ್ಯಂತೀನಿ. ಇದಕ್ಕೂ ಅಷ್ಟೇ ನೀರು ಹಾಕಬಾರ್ದು. ಸುಮ್ಮನೆ ಏನೋ ನಮಗೆ ಕೈ ಗಂಟು ಸೀರೆ ಸಾಕು ನೀರ್ನಾಗ ಕೈ ಎತ್ಕೋಬೇಕು ಅಷ್ಟೇ, ಬಿಟ್ರೆ ನೀರು ಹಾಕಬಾರ್ದು. ಸಾಕು ನೀರಾಗ್ಲಿ ನೀರಾಗ್ಲಿ ಹಾಕಬಾರ್ದು. ಗಟ್ಟಿಗೆ ರುಬ್ಕೋಬೇಕು. ನಮ್ಮೂರಲ್ಲಿ ಎಷ್ಟು 15 ದಿನ ಅಲ್ವಾ ನಮ್ಮ ಜಾತ್ರೆ ನಡೆಯೋದು? 15 ದಿನದ ಜಾತ್ರೆ. 15 ದಿನ ತಗಲು ದೇವರು ಕುಣಿತಾನೆ ಇರ್ತೈತಿ. ಅಂದ್ರೆ ನಮ್ಮೂರಲ್ಲಿ ಒಂದ್ ಕಡೆ ತೇರು ಜಾಸ್ತಿ ಫೇಮಸ್ ಆದ್ರೆ ಒಂದ್ ಕಡೆ ಜಲ್ದಿ ಫೇಮಸ್ಸು. ಒಂದ್ ಕಡೆ ಭಾಗಕ್ಕೆ ಹಂಗೆ ನಮ್ಮನೆ ಕಡೆ ಜಲ್ದಿ ಫೇಮಸ್ಸು. ಜಲ್ದಿ ನಡೆಯೋ ಕಡೆ ನಮ್ಮನೆ ಇದೆ, ಅದಕ್ಕೆ ಜಲ್ದಿ ಫೇಮಸ್ ನಮಗೆ. ಈಗ ನಮ್ಮಮ್ಮ ಇವತ್ತು ಕರ್ಗಡ್ ಮಾಡ್ತಾವ್ರೆ ಅಲ್ವಮ್ಮ? ಹೌದಮ್ಮ. ಆಯ್ತು, ಎತ್ತಾನ ಆಯ್ತಾ? ಅವಾಗೆಲ್ಲ ಬೇಳೆ ಇಲ್ಲ ಅಂದ್ರೆ ಹುಳ್ಳಿಕಾಳು ಹಾಕಿ ಹುಳ್ಳಿಕಾಳು ಬೇಯಿಸ್ಬಿಡೋದು. ಹುಳ್ಳಿಕಾಳು ಒಬ್ಬಟ್ಟು ಮಾಡಾರು. ಹುಳ್ಳಿಕಾಳು ಒಬ್ಬಟ್ಟು. ಹುಳ್ಳಿಕಾಳು ಒಬ್ಬಟ್ಟು ರುಚಿ. ಅದು ಹೆಂಗ್ ಮಾಡ್ತಾರಮ್ಮ? ಅದನ್ನು ಅಷ್ಟೇ, ಹಿಂಗೆ ಬೇಯಿಸ್ಬಿಡೋದು. ಬೇಯಿಸ್ಕೊಂಡು ರುಬ್ಕೊಂಬೋದು. ಕಾಯಿ ಬೆಲ್ಲ ಹಾಕಿ ಕುದಿಸಿ ಹಿಂಗೆ ರುಬ್ಬಿ ಒಬ್ಬಟ್ಟು ಮಾಡೋದು, ಕರ್ಗಡಬು ಮಾಡೋದು ಎಲ್ಲ ಮಾಡೋದು ಚೆನ್ನಾಗಿರ್ತೈತಿ. ಅದ್ರ ರುಚಿ ಇದು ಬರಲ್ಲ. ಅಂತ ರುಚಿ. ಹೌದಾ? ಹೌದು. ಮತ್ತೆ ಒಂದ್ಸಲಿ ಮಾಡ್ಕೊಡ, ಮತ್ತೆ ನಾನು ಮಾಡೋಣ. ಹುಳ್ಳಿಕಾಳು ಒಬ್ಬಟ್ಟು. ಹುಳ್ಳಿಕಾಳು ಒಬ್ಬಟ್ಟು ಇಗಳಮ್ಮ. ಈಗ ಹಿಂಗೆ ಗಟ್ಟಿಗೆ ರುಬ್ಕೊಂಡ್ರೆ ಕರ್ಗಡ್ಬಿಗೆ ಎಲೆ ಮಡ್ಸಕ್ಕೂ ಚೆನ್ನಾಗಿರ್ತೈತೆ, ಉಂಡೆ ಮಾಡಿ ಇಕ್ಕಕ್ಕೂ ಚೆನ್ನಾಗಿರುತ್ತೆ. ವ್ಯವಸ್ಕತ್ತಾ ಇದೀವಿ ಉಂಡೆ. ಅದಕ್ಕೆ ಕನ್ಕದ ಉಂಡೆ. ಕನ್ಕದ ಉಂಡೆ ಮೀಡಿಯಮ್ ಆಗಿ ಇಷ್ಟಪ್ಪ ಇರಬೇಕು. ನಮ್ಮ ಅಕ್ಕ ಬಂದವ್ರೆ ಜಾತ್ರೆಗೆ, ಹಾಗೆ ಎಲೆ ಹೊಸ್ಕೊಡ್ತಾವ್ರೆ. ಅಕ್ಕ 1 ವರ್ಷ ಆಯ್ತು ನಮ್ಮ ವಿಡಿಯೋದಲ್ಲಿ ಬಂದು. ಏನ್ ಅನಿಸ್ತೈತೆ? ತುಂಬ ಖುಷಿ ಆಗ್ತೈತೆ. ನಾನು ಜಾಸ್ತಿ ಬರಲ್ಲ, ಒಂದು 6 ತಿಂಗಳಿಗೋ ವರ್ಷಕ್ಕೆ ಹುಡುಗರು ರಜೆ ಕೊಟ್ಟಾಗ ಬರೋದು. ಇಷ್ಟಾಗಲ ಇರಬೇಕು. ಹೊಲ್ಸ್ಕೋಬೇಕಾ? ಎಲೆ ಒಸಿದ್ದಾಗೈತೆ. ಹಿಂಗೆ ಎಲೆಗೆಲ್ಲ ನೀರು ಹಚ್ಕೊಬಿಡ್ಬೇಕು. ಅರ್ಗಿಗೆ ನೀರು ಹಚ್ಕೊಂಡು ಹಿಂಗೆಲ್ಲ ಉಂಡೆ ಮಾಡಿ ಹಾಕ್ಕೊಂಡು ಹಿಂಗಿಟ್ಕೊಂಡು ಹಿಂಗೆ ಮಡಿಸ್ಕೊಳ್ಳೋದು.
ನಿಮ್ಗೆ ಹಿಂಗೆ ಹಚ್ಕೊಳಕ್ ಬರಲಿಲ್ಲ ಅಂದರೆ ಹ್ಞೂ ಒಗ್ದಿರೋದೊಂದು ಬಟ್ಟೆ ತಗೊಂಡು ಹ್ಞೂ ನೀರ್ನಾಗ ನೆನೆಸಿ ಅದಕ್ಕೆ ಎದ್ದಿ ಎಲೆ ಹಿಂಗೆ ಮಡಿಸ್ಕೋಬೇಕು. ನಾನು ಈ ಥರ ಅರ್ಗಿಗೆಲ್ಲ ನೀರು ಹಚ್ಕೊಂಡು ಮಡಿಸ್ಕೊಂತೀನಿ. ಹಿಂಗೆಲ್ಲ ಮುಚ್ಕೊಬಿಡ್ಬೇಕು. ಇದನ್ನು ಕರೆದ್ರೆ ಕರ್ಗಡ್ಬು, ಕರಿಲಿಲ್ಲ ಅಂದರೆ ಅದೇನಾಗಿರ್ತದೆ, ಕರಿಲಿಲ್ಲ ಅಂದರೆ ಹಸಿಗಡ್ಬು ಅಷ್ಟೇ. ಹಿಂಗೆಲ್ಲ ಅರ್ಗಿಗೆ ನೀರು ಹಚ್ಕೋಬೇಕು. ಎಣ್ಣೆ ಕರ್ಗಡು ಹಸಿಗಡು. ಹೂರ್ಣನೂ ಹಿಂಗೆ ಗಟ್ಟಿಗಿರ್ಬೇಕು, ಎಲೆನೂ ಹಿಂಗಿರ್ಬೇಕು. ಚೆನ್ನಾಗಿರ್ತೈತೆ, ಮಡ್ಸಕ್ಕೂ ಬರ್ತೈತೆ, ಕೈಗತ್ತಲ್ಲ, ಚೆನ್ನಾಗಿರ್ತೈತೆ. ಈಗಳಮ್ಮ ಎಣ್ಣೆ ಇಕ್ಕಿದ್ದೀನಿ, ಕರ್ಗಡಬು ತೇಲ್ಸ್ಕೊಂಬಕ್ಕೆ. ಆಯ್ತಾ ಮುಚ್ಚಿದ್ದು? ಮುಚ್ಚಿದ್ದಾಯ್ತು. ಎಣ್ಣೆ ಇಕ್ಕಿದ್ದೀನಿ, ಎಣ್ಣೆ ಕಾಯ್ದೈತೆ, ಈಗ ಹಾಕ್ತೀನಿ. ಈಗಳಮ್ಮ ಆಗ್ಯವೆ, ಎತ್ತುತ್ತೀನಿ. ಇಷ್ಟು ಸಾಕಾ? ಸಾಕು. ಆಗ್ಯವಮ್ಮ, ಕೆಂಪಾಳ ಆಗ್ಯವೆ. ನಾವು ಇನ್ನೂ ಫಸ್ಟ್ನೇ ಇಬ್ಬಿ ಹಾಕಿದೀವಲ್ಲ, ಏನು ಎಣ್ಣೆ ಕರ್ಗಾಗಿಲ್ವಲ್ಲ, ಅದಕ್ಕೆ ಕಲ್ಲರ್ ಬಂದವೆ. ಕರ್ಗಡ್ಬು ರೆಡಿ ಆಯಿತು. ಆದಮ್ಮ ಕರ್ಗಡ್ಬು? ಹೂನಮ್ಮ ಆದ್ವು ನಡೀರಿ, ಊಟ ಮಾಡ್ರಿ. ಕರ್ಗಡ್ಬು ಆದ್ ಬಂತೆ, ಇನ್ನೇನಾದರೂ ಊಟ ಮಾಡೋದಷ್ಟೇ. ಹುಡುಗರು ಉಂಬರ್ತಿತ್ತು, ನಡೀರಿ ಇಕ್ಕಿ ನೀವು ಉಂಡು. ನೋಡಿದ್ರಲ್ಲ ಹೇಗೆ ಮಾಡಿದ್ರು ನಮ್ಮಮ್ಮ ಕರ್ಗಡಬನ್ನ. ಹಾಗೆ ನಮ್ಮೂರ ಜಾತ್ರೆನ ನೀವು ಸಹ ಕಣ್ತುಂಬಿಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ಇನ್ನೂ ಯಾರು ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ, ಇನ್ನೇ ಆಗ್ತಾಳೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ. ಕಾಯ್ತಾ ಇರಿ ಎಲ್ಲರೂ ನಮ್ಮ ಬರುವಿಕೆಗೆ. ಥ್ಯಾಂಕ್ ಯು ಸೋ ಮಚ್. ವಾನವನೇರೇನೆ ರಂಗಯ್ಯ ನಾಡೆಲ್ಲ ನೋಡುವಾನೆ, ದುಗ್ಗುಳುವ ನೊಯ್ದೋ ರಂಗಯ್ಯ ಬರುತ್ತಾನೆ ರಂಗಯ್ಯ, ನಡ್ಕೇರಿ ರಂಗಯ್ಯ ವಾನವನೇರೇನೆ ನಾಡೆಲ್ಲ ನೋಡುವಾನೆ, ಮೊಗ್ಗಿನೋ ವಾನವ ಏರುವಾನೆ, ಮುದ್ದು ಮನ್ಸೋನೆ ರಂಗಯ್ಯ, ಮುದ್ದು ಮನ್ಸೋನೆ ರಂಗಯ್ಯ, ಭಕ್ತರನ ಕಾಯುವೋನೆ, ಭಕ್ತರನ